ಧರ್ಮಸ್ಥಳದ್ದೆಲ್ಲದೂ ಕೂಡ ಒಂದು ಹಂತಕ್ಕೆ ಬಂದಿದೆ ಅನ್ನುವಂಥ ಸಂದರ್ಭದಲ್ಲೇ ಸೌಜನ್ಯ ಮಾವ ಹೊಸ ಬಾಂಬನ್ನು ಈಗ ಹಾಕಿದ್ದಾನೆ. ಹೊಸ ಬಾಂಬ್ ಇದು. ಅಂದರೆ ರಾಶಿ ರಾಶಿ ಮೂಳೆಗಳಿರುವಂಥದ್ದು, ಬುರುಡೆಗಳಿರುವಂಥದ್ದು ಸತ್ಯ ಅನ್ನೋದ್ರ ಮುಖಾಂತರ ಇದಕ್ಕೊಂದು ಮೆಗಾ ಟ್ವಿಸ್ಟನ್ನು ಆತ ಕೊಟ್ಟಿದ್ದಾನೆ. ಸೌಜನ್ಯ ಮಾವ ವಿಠ್ಠಲಗೌಡ ಹೇಳಿರುವಂಥ ಮಾತಿದೆಯಲ್ಲ, ಅದು ಬಂಗ್ಲೆಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶಿನೇ ಇದೆ. ಮಹಜರಿಗೆ ಕರೆದೊಯ್ದಂಥ ಸಂದರ್ಭದಲ್ಲಿ 8 ಕಳೇಬರಗಳು ಪತ್ತೆಯಾಗಿವೆ ಅಂತ. ಮಗುವಿನ ಎಲುಬುಗಳು ಕೂಡ ನನ್ನ ಕಣ್ಣಿಗೆ ಬಿದ್ದಿವೆ. ವಿಠ್ಠಲಗೌಡ ಮಾಡಿರುವಂಥ ಸ್ಫೋಟಕ ಆರೋಪ ಇದು. ಚಿನ್ನಯ್ಯ, ತೆನಾಸಿ, ರಂಗ ಎಲ್ಲ ನನ್ನ ಹತ್ರ ಹೇಳಿದ್ದಾರೆ. SIT ಹೇಳಿದ್ರೆ ನಾನು ಆ ಜಾಗವನ್ನು ತೋರಿಸ್ತೀನಿ ಅಂತಾರೆ ಅವ್ರ ಮಾವ. ಮಂಗಳಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತಲ್ಲಿ, ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಅದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ, ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಲಿಲ್ಲ. ನಿನ್ನೆ ಸಹ ನೋಡಿದನು, ಮೊನ್ನೆ ನೋಡಿದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಲಿಲ್ಲ. ನಿನ್ನೆ ನೋಡಿದನು ಅದನ್ನು ತೆಗೆದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದೆ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ, ರಾತ್ರಿ 1 ಗಂಟೆ ಕರೀರಿ, ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ. ಚಿನ್ನ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ಇದು ವಿಠ್ಠಲಗೌಡನ ಮಾತು. ನೋಡಿ, ಈತ ಹೇಳ್ತಿರುವಂಥದ್ದು ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ಈತನನ್ನೇನು ಕರ್ಕೊಂಡು ಹೋಗಿದ್ರು ಸ್ಥಳ ಮಹಜರಿಗೆ, ಆ ಸಂದರ್ಭದಲ್ಲಿ ಕಂಡಂಥ ದೃಶ್ಯಗಳನ್ನು ಈತ ಹೇಳಿದ್ದಾನೆ. SIT ಸ್ಥಳ ಪರಿಶೀಲನೆ ಮಾಡಿತ್ತಲ್ಲ 6ನೇ ತಾರೀಕು 10ನೇ ತಾರೀಕು ಅಂತ ಅನ್ಸುತ್ತೆ. ಸೆಪ್ಟೆಂಬರ್ 6 ಮತ್ತು ಸೆಪ್ಟೆಂಬರ್ 10ನೇ ತಾರೀಕು. ಆ ಸಂದರ್ಭದಲ್ಲಿ ರಾಶಿ ರಾಶಿ ಕಂಡುವು ಅನ್ನುವಂಥ ಮಾತನ್ನು ಈತ ಹೇಳಿದ್ದಾನೆ. ಹಾಗಾದರೆ ಅಧಿಕಾರಿಗಳು ಹೇಗೆ ಸುಮ್ಮನಿದ್ರು? ಅವ್ರು ಯಾವುದನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಿಲ್ವಾ? ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ FSL ರಿಪೋರ್ಟ್ ಕಳಿಸ್ಲಿಲ್ವಾ? ಹಾಗಾದರೆ ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ. ಅಥವಾ ಈತ ಹೇಳ್ತಿರುವಂಥದ್ದೇ ಸುಳ್ಳ, ಸತ್ಯನ? ಕಳೆಬರ ಸಿಕ್ಕರೂ ಕೂಡ ಸಂಗ್ರಹಿಸಲ್ವಾ ಅವರು? ಹಾಗಾದರೆ SITನವರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಲ್ವಾ? ವಿಚಾರಣೆ ಆದ ಮೇಲೂ ಕೂಡ ವಿಠ್ಠಲ ಹೀಗೆ ಹೇಳ್ತಾನೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಇದೇನಾದರೂ ಇನ್ನಷ್ಟು ಮತ್ತಷ್ಟು ಅಗಿರಿ ಬಗಿರಿ ಶೋಧ ಮಾಡಿ ಮಾಡಿಸೋದಕ್ಕೆ ಏನಾದರೂ ಈ ರೀತಿ ತಯಾರಿನಾ? ಈ ರೀತಿ ಹೇಳಿರೋದಾ? ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಎಲ್ಲ ಒಂದು ಕಡೆಗೆ ಇಡೀ ಪ್ರಕರಣಕ್ಕೊಂದು ಹೊಸ ಟ್ವಿಸ್ಟ್ ಇದು. ಯಾಕಂದರೆ ಈತನನ್ನು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ. ಸೆಪ್ಟೆಂಬರ್ 6ನೇ ತಾರೀಕು, ಸೆಪ್ಟೆಂಬರ್ 10ನೇ ತಾರೀಕು ಈತನನ್ನು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈತನ ಕಣ್ಣಿಗೆ ಎಲ್ಲ ಕಡೆಗೆ ಬುರುಡೆಗಳು ಕಂಡಿವೆ, ಈತನ ಕಣ್ಣಿಗೆ ಎಲ್ಲ ಕಡೆಗೆ ಕಳೆಬರಗಳು ಕಂಡಿವೆ, ಈತನ ಕಣ್ಣಿಗೆ ಪುಟ್ಟ ಪುಟ್ಟ ಮಕ್ಕಳುಗಳ ಈ ಬುರುಡೆಗಳೂ ಕೂಡ ಕಂಡಿವೆ, ಸ್ಕೆಲಿಟಾನ್ಗಳು ಕಂಡಿವೆ, ಎಲ್ಲ ಕಡೆಗೆ ಅಸ್ಥಿಪಂಜರಗಳು ಕಂಡಿವೆ. ಆದರೂ ಕೂಡ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಇದನ್ನ ಯಾವುದನ್ನೂ ಅವ್ರು ವಶಕ್ಕೆ ತೆಗೆದುಕೊಳ್ಳಲಿಲ್ವಾ? ಇದನ್ನ ಯಾವುದನ್ನೂ ಅವ್ರು ಪರೀಕ್ಷೆ ಕಳಿಸ್ಲಿಲ್ವಾ? ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಲಿಲ್ವಾ? ಯಾರು ಹೇಳ್ತಿರುವಂಥದ್ದು ಸತ್ಯ? ಇದೇನಾದರೂ ಒಂದು ಹೊಸ ವರಸೆನ ವಿಠ್ಠಲಗೌಡಂದು? ಏನು ಕತೆ ಇದು?
ಹೌದು ರಂಗನಾಥ್, ಪ್ರಮುಖವಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ತಂದವರು ಯಾರು ಎನ್ನುವಂತ ಆರೋಪದಲ್ಲಿ ವಿಠಲ್ ಗೌಡ ಅವರನ್ನು SIT ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಒಟ್ಟು 5 ದಿನಗಳ ಕಾಲ ಅವರ ವಿಚಾರಣೆಯನ್ನು ಮಾಡಿದ್ರು. ಈ ಟೈಮಲ್ಲಿ 2 ದಿವಸ ಅವರನ್ನು ಬಂಗ್ಲೆಗುಡ್ಡೆ ಕಾಡಿಗೆ ಸ್ಥಳ ಪರಿಶೀಲನೆಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಅದರಲ್ಲೂ ಸೆಪ್ಟೆಂಬರ್ 6 ಮತ್ತು ಸೆಪ್ಟೆಂಬರ್ 10 2 ದಿವಸಗಳ ಕಾಲ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ರು. ಸೊ ಆ ಟೈಮಲ್ಲಿ ಈ ರೀತಿಯಾಗಿ ರಾಶಿ ರಾಶಿ ಹೆಣಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಎನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ವಿಠಲ್ ಗೌಡ ಅವರು ಇದೀಗ ವಿಡಿಯೋ ಮೂಲಕ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಅವರು ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಸೆಪ್ಟೆಂಬರ್ 6ಕ್ಕೆ ಅವ್ರು ಹೋಗ್ತಾರೆ. ಆ ಟೈಮಲ್ಲಿ ಸುಮಾರು 10 ಫೀಟ್ ಅಂತರದಲ್ಲಿ 3 ಮನುಷ್ಯನ ಕಳೆಬರಗಳು ಸಿಗುತ್ತೆ, ಅಲ್ಲಿ ಕಂಡು ಬಂದಿದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಅದಾದ ಬಳಿಕ ಸೆಪ್ಟೆಂಬರ್ 10ನೇ ತಾರೀಕೇನು ಹೋಗ್ತಾರೆ, ಆ ಟೈಮಲ್ಲಿ 10 ಹೆಣಗಳ ಕಳೆಬರಗಳು ಅಲ್ಲಿ ಕಾಣಸಿಕ್ಕಿದೆ. ಅದರಲ್ಲೂ ಒಂದು ಮಗುವಿನ ಎಲುಬು ಕೂಡ ಅಲ್ಲಿ ಇದ್ದಂತೆ ಗೋಚರ ಆಗಿದೆ. ಇದ್ರ ಜೊತೆಗೆ ಅಲ್ಲಿ ಹೆಣಗಳನ್ನು ಹೂತಾಕಿರೋದು ಗೊತ್ತಾಗಬಾರ್ದು ಅಂತೇಳಿ ಅಲ್ಲಿ ಮಣ್ಣನ್ನು ಅಗ್ದು ಅದರ ಮೇಲೆ ಹಾಕಿರೋದು ಕೂಡ ಕಂಡು ಬರ್ತಿದೆ ಎನ್ನುವಂಥದ್ದನ್ನು ಅವರು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ SIT ಅಧಿಕಾರಿಗಳು ಅವತ್ತು ಯಾವುದೇ ಕಳೆಬರಗಳನ್ನು ಅಲ್ಲಿಂದ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ತನಿಖೆಗೆ ಹಾಜರಾಗ್ತೇನೆ, ವಿಚಾರಣೆಗೆ ಮಧ್ಯರಾತ್ರಿ ಕರೆದರೂ ಕೂಡ ನಾನು ಹೋಗ್ತೀನಿ ಮತ್ತು ಏನೇನು ಸ್ಥಳಗಳು ಈ ರೀತಿಯಾಗಿ ಹೆಣಗಳನ್ನು ಹೂತಾಕಿರ್ತಕ್ಕಂಥ ಸ್ಥಳಗಳಿದೆ ಅದನ್ನು ಕೂಡ ತೋರಿಸ್ತೇನೆ ಎನ್ನುವಂತ ಹೇಳಿಕೆಯ ವಿಡಿಯೋವನ್ನು ಈ ವಿಡಿಯೋದಲ್ಲಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಆದ್ರೆ ಇವರ ಹೇಳಿಕೆಗಳು ಸಾಕಷ್ಟು ಅನುಮಾನ ಮತ್ತು ಪ್ರಶ್ನೆಗಳಿಗೆ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಗಂಭೀರವಾದಂತಹ ಈ ರೀತಿಯಾದಂತಹ ಆರೋಪ ಮತ್ತು ಹೇಳಿಕೆ ಬಗ್ಗೆ SIT ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಎನ್ನುವಂತ ಪ್ರಶ್ನೆಯೂ ಕೂಡ ಬರುತ್ತೆ. ಒಂದು ವೇಳೆ ಅಲ್ಲಿ ಇದ್ದಿರೋದು ಹೌದಾದ್ರೆ ಆಲ್ರೆಡಿ ಅದನ್ನು SIT ಅಧಿಕಾರಿಗಳು ಸೋಕೋ ಟೀಮ್ ಸೇರಿದಂತೆ ಮಹಜರು ತಂಡದ ಮೂಲಕ ಅದನ್ನು ಹೋಗಿ ತೆಗೆದುಕೊಂಡು ಬಂದು FSL ಗೆ ಕಳಿಸಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ SIT ಅಧಿಕಾರಿಗಳು ಆ ರೀತಿಯಾದಂತಹ ಕ್ರಮವನ್ನು ಅನುಸರಿಸದಂತೆ ಕಂಡು ಬರ್ತಾ ಇಲ್ಲ. ಅದ್ರ ಜೊತೆಗೆ ಏನೇ ಕಳೆಬರ ಸಿಕ್ಕಿದ್ರು ಕೂಡ ಸ್ಥಳೀಯ ಪೊಲೀಸ್ ಠಾಣೆಗೆ ಅದರ ಇನ್ಫಾರ್ಮೇಶನ್ ಹೋಗುತ್ತೆ. ಅಲ್ಲಿ ಪ್ರಾರಂಭದಲ್ಲಿ ಒಂದು UDR ದಾಖಲಾಗುತ್ತೆ. ಅದಾದ ಬಳಿಕ ಆ UDR ಕೇಸ್ SIT ಗೆ ಹಸ್ತಾಂತರ ಆಗುತ್ತೆ. ಆದ್ರೆ ಈವರೆಗೂ ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈ ರೀತಿಯಾಗಿ ಕಳೆಬರ ಸಿಕ್ಕ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಬಂದಿಲ್ಲ. ಸೊ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೂ ಕೂಡ ಈ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಗಳು ಬಂದಿಲ್ಲ. ಹೀಗಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡೋ ಮೂಲಕ ಒಂದು ಮತ್ತಷ್ಟು ಉತ್ಖನನ ಕಾರ್ಯಾಚರಣೆ ಮಾಡೋದಕ್ಕೆ ಒತ್ತಡ ಹೇರುವಂತ ತಂತ್ರ ಈ ರೀತಿಯಾಗಿ ಹೇಳುವ ಮೂಲಕ ಅನುಸರಿಸಲಾಗ್ತಿದೆ ಎನ್ನುವಂತ ಅನುಮಾನವೂ ಕೂಡ ಬರ್ತಾ ಇದೆ. ಆದ್ರೆ 5 ದಿನದ ವಿಚಾರಣೆ ಮುಗಿಸಿ ಹೋದ ಬಳಿಕ ಈ ರೀತಿಯಾಗಿ ಹೇಳಿಕೆ ನೀಡಿರುವಂತದ್ದು. ಸದ್ಯಕ್ಕೆ ವಿಠಲ್ ಗೌಡ ಅವರ ವಿಚಾರಣೆ ಆಗ್ತಾ ಇಲ್ಲ, ಅವರನ್ನು ತಾತ್ಕಾಲಿಕ ರಿಲೀಫ್ ಕೊಟ್ಟು ಅವರನ್ನು ಕಳಿಸಲಾಗಿದೆ. ಹೀಗಾಗಿ ಅವರ ಹೇಳಿಕೆ ಸಾಕಷ್ಟು ಅನುಮಾನ ಮತ್ತು ಈಗ ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ SIT ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅಥವಾ ಸ್ಥಳೀಯ ಪೊಲೀಸರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಏನಾದರೂ ಈತನ ಮೇಲೆ ಮೊಕದ್ದಮೆ ದಾಖಲು ಮಾಡುವಂತ ಸಾಧ್ಯತೆಗಳೇನಾದರೂ ಇದೆಯಾ ಅಥವಾ ಮತ್ತೇನಾದರೂ ಆತನನ್ನ ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳಿದೆಯಾ? ಯಾಕಂದ್ರೆ SIT ಇಲ್ಲಿ ತನಕ ಮಾಡಿರುವಂತ ಕ್ರಮ ಇದೆಯಲ್ಲ, ಅನುಸರಿಸಿರುವಂತ ಮಾರ್ಗ ಇದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯ. ಅದು ಹಿಂಗಾಗಿ ಎಲ್ಲ ಒಂದ್ ಕಡೆಗೆ SIT ಇಲ್ಲಿ ತನಕ ಮಾಡಿರೋದೆಲ್ಲ ಈ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಯಿತು ಅನ್ನೋ ರೀತಿಯಲ್ಲಿ ಈತ ಹೇಳಿರೋದು. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ರಾಶಿ ರಾಶಿ ಕಾಣ್ತಾ ಇತ್ತು ಅಂತಂದ್ರೆ ಏನರ್ಥ ಅದು? ಖಂಡಿತ ರಂಗನಾಥ್, ಒಂದು ವೇಳೆ ಈತ ಹೇಳಿರೋದು ಹೌದೇ ಆದಲ್ಲಿ SIT ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ವಹಿಸ್ತಿದ್ರು. ಆದ್ರೆ ವಿಚಾರಣೆ ಮುಗಿಸಿ ಹೊರ ಬಂದ ಬಳಿಕ ಅವರೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ಅವರ ವಿರುದ್ಧ ಈ ರೀತಿಯಾಗಿ ಸುಳ್ಳು ಮಾಹಿತಿಯನ್ನು ಹೇಳಿರೋದಕ್ಕೆ SIT ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇಲ್ಲಿ 2 ಒಪಿನಿಯನ್ ಸೃಷ್ಟಿಯಾಗುತ್ತೆ. ಒಂದು, ಇವರು ಸತ್ಯ ಹೇಳಿದ್ರು ಅದಕ್ಕಾಗಿ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ರು, ಬಂಧನ ಮಾಡಿದ್ರು ಎನ್ನುವಂತ ಒಂದು ಅಭಿಪ್ರಾಯವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಬಹುದು. ಇನ್ನೊಂದ್ ಕಡೆ ಇವರು ಹೇಳಿದ್ರು ಕೂಡ ಅಲ್ಲಿ ಅಗ್ದಿಲ್ಲ ಬಗ್ದಿಲ್ಲ ಎನ್ನುವಂತ ರೀತಿಯಲ್ಲಿ ಆ ಒಂದು ವಾದವನ್ನು ಕೂಡ ಮಾಡಬಹುದು ಎನ್ನುವಂತ ಚರ್ಚೆ ಕೂಡ ಹುಟ್ಟಾಕಿರ್ಬೋದು. ಮತ್ತು ಯೂಟ್ಯೂಬರ್ಗಳು ಕೂಡ ಒಂದಿಷ್ಟು ಪಾಯಿಂಟ್ಗಳು ಸಿಕ್ತು, ಒಂದಿಷ್ಟು ಕಂಟೆಂಟ್ ಸಿಕ್ತು. ಇವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳಲ್ಲಿ ಒಂದಿಷ್ಟು ದಿನ ಕಂಟೆಂಟ್ ಗಳನ್ನು ಮಾಡಬಹುದು, ಒಂದಷ್ಟು ಹೊತ್ತು ಮಾತಾಡಬಹುದು, ಈ ರೀತಿಯಾದಂತಹ ಆಲೋಚನೆಗಳು ಇರ್ಬೋದು. ಮತ್ತೊಂದು, ವಿಠಲ್ ಗೌಡ ಹೇಳಿರುವಂತದ್ದು, ಚಿನ್ನಯ್ಯ ಹೇಳಿರುವಂತದ್ದು 100ಕ್ಕೆ 100 ಸತ್ಯ ಅಂತೇಳಿ. ಆದ್ರೆ ಚಿನ್ನಯ್ಯ ಹೇಳಿರೋದು 100ಕ್ಕೆ 100 ಸತ್ಯ ಆಗ್ತಿದ್ರೆ ಆತ ಇವತ್ತು ಸಾಕ್ಷ್ಯ ದೂರದಾರನಾಗಿರ್ಬೇಕಿತ್ತು, ಆರೋಪಿಯಾಗಿ ಆತ ಜೈಲನ್ನು ಸೇರುವಂತ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ಚಿನ್ನಯ್ಯ ಹೇಳಿರೋದು ಸತ್ಯ ಆಗಿರ್ತಿದ್ರೆ SIT ಅಧಿಕಾರಿಗಳ ತನಿಖೆಯಲ್ಲಿ ಅದು ಗೊತ್ತಾಗ್ತಿತ್ತು. ಈಗ ಚಿನ್ನಯ್ಯ ಹೇಳಿರುವಂತೆ ತನಿಖೆ ಮಾಡಿದ್ರು, ಆಗ್ದ್ರು ಬಗ್ದ್ರು, ಆದ್ರೆ ಆತ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ಗೊತ್ತಾದ್ಮೇಲೆ ಆತನನ್ನೇ ಆರೋಪಿಯನ್ನ ಮಾಡಿ ಜೈಲಿಗೆ ಕಳಿಸಿದ್ರು. ಹೀಗಾಗಿ ಈ ವಿಠಲ್ ಗೌಡ ಹೇಳಿಕೆ ಸಾಕಷ್ಟು ಅನುಮಾನ ಮತ್ತು ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಕುವಂತೆ ಮಾಡಿರುವಂತದ್ದು. ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ, ಮತ್ತಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನ ಕೊಡ್ಲೇಬೇಕು. ಯಾಕಂದ್ರೆ ಈತ ಹೇಳಿರುವಂತ ಮಾತಿದೆಯಲ್ಲ, ಈ ಮಾತಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ.